ಗುರುವಿನ ವಿರಾಟ್ ಸ್ವರೂಪ ಏನು? ಅಗ್ನಿ, ವಾಯು, ಜಲ, ಪೃಥ್ವಿ, ಆಕಾಶ, ಅಂತರಿಕ್ಷ, ಶಬ್ದ, ಪ್ರಕಾಶ, ಚೈತನ್ಯ ಎಲ್ಲ ಕಡೆ ಗುರು ವ್ಯಾಪ್ತವಾಗಿದ್ದಾರೆ. ನಾವು ಈ ವಿಧಿಯಿಂದ ನಮ್ಮ ಧ್ಯಾನನ ಕೇಂದ್ರೀಕರಿಸಿದಾಗ ಇಡೀ ಬ್ರಹ್ಮಾಂಡನ ಪೂರ್ತಿ ಚೈತನ್ಯನ ನೋಡಲಿಕ್ಕೆ ನಾವು ಶುರು ಮಾಡಿದಾಗ, ನಮ್ಮ ಚೇತನ ವ್ಯಾಪ್ತ ಮಾಡಿದಾಗ, ನಾವೆಲ್ಲಿ ಕೂತ್ಕೊಂಡಿದ್ದೀವೋ ಅಲ್ಲಿಂದ ಸಾವಿರ, ಲಕ್ಷ, ಕೋಟಿ ಪಟ್ಟು ನಮ್ಮ ಔರ ಹೆಚ್ಚಾಗ್ತಾ ಹೋಗ್ತದೆ. ಒಂದು ದಿವಸ ಇಡೀ ಪೃಥ್ವಿಯ ಮೇಲೆ ನಮ್ಮ ಔರ ಕೆಲಸ ಮಾಡಬಲ್ಲದು. ಇದು ಗುರುತತ್ವನ ಧಾರಣೆ ಮಾಡುವುದರ ಲಾಭ. ಮಂತ್ರನೂ ಸಿದ್ಧಿ ಆಗ್ತದೆ, ಚೇತನನೂ ಸಾಧಿಸ್ತೀವಿ, ಸಿದ್ಧಿಯೂ ಸಿಗ್ತದೆ, ಯಾವುದೇ ಅಡೆತಡೆ ಬರಲ್ಲ. ಇದು ಅತಿ ದೊಡ್ಡ ಸಿದ್ಧ ಕುಂಚಿಕ. ಹಾಗಾಗಿ ಧ್ಯಾನವಿಡಿ, ನಿಮ್ಮ ಗುರುನ ಧಾರಣೆ ಮಾಡಿ. ಯಾವ ರೀತಿ ನಾವು ಗುರುನ ಧಾರಣೆ ಮಾಡಬೇಕು ಅಂದರೆ, ನಾವು ಮತ್ತು ಗುರು ಇಬ್ಬರು ಒಂದಾಗಬೇಕು. ನಾವು ಬಿಂದು, ಗುರು ಸಿಂಧು. ನಾವು ಒಂದು ಹನಿ ಆದರೆ ಗುರು ಸಾಗರ, ನಾವು ತಾರೆಯಾದರೆ ಗುರು ಅಂತರಿಕ್ಷ, ನಾವು ಕಿರಣ ಆದರೆ ಗುರು ಸೂರ್ಯ. ನಾವು ಗುರುವಿನಿಂದಲೇ ಅದೇ ಚೈತನ್ಯದಿಂದ ನಾವು ಪ್ರಕಟ ಆಗಿದ್ದೇವೆ. ಹಾಗಾಗಿ ನಾವು ಶಿಷ್ಯರಾಗಿದ್ದೇವೆ. ಗುರು ಹೂವಾದರೆ ನಾವು ಅವರ ಸುಗಂಧ, ಗುರು ಜಲ ಆದರೆ ನಾವು ಶೀತಲತೆ, ಗುರು ಅಂದರೆ ಶಕ್ತಿ ಪುಂಜ. ಈ ರೀತಿ ನಾವು ಗುರುನ ಕನೆಕ್ಟ್ ಮಾಡ್ಕೋಬೇಕು. ಆವಾಗ ನಾವು ಗುರು ಬೇರೆ ಅಲ್ಲ ಅನ್ನೋದು ನಮಗೆ ಅರ್ಥ ಆಗ್ತದೆ. ಈ ರೀತಿ ಅದ್ವೈತ ಆಗಬೇಕು. ಈ ರೀತಿ ಅದ್ವೈತ ಆದಾಗ ನಮಗೆ ಎಲ್ಲ ಸಿದ್ಧಿ ಪ್ರಾಪ್ತಿ ಆಗ್ತದೆ. ಈ ರೀತಿ ಆದಾಗಲೇ ನಮಗೆ ಶಕ್ತಿ ಸಿಗ್ತದೆ, ನಮ್ಮ ಸಂಶಯಗಳೆಲ್ಲ ದೂರ ಆಗ್ತದೆ. ಇಲ್ಲಿ ಮನಸ್ಸು ಸಹ ಗಾಬರಿಗೊಳ್ತದೆ. ಹಾಗಾಗಿ ನಮ್ಮ ಚಿಂತನೆ ಯಾವತ್ತೂ ಗುರುಮಯ ಆಗಿರಬೇಕು. ಮನಸ್ಸು ಮಧ್ಯದಲ್ಲಿ ಬರ್ತದೆ, ಅದನ್ನು ಸೈಡಿಗೆ ಹಾಕ್ತಾ ಹೋಗಬೇಕಾಗ್ತದೆ. ಇದನ್ನೇ ಪ್ರತ್ಯಾಹಾರ ಅಂತೀವಿ. ಪ್ರತ್ಯಾಹಾರ ಮಾಡ್ತಾ ಮಾಡ್ತಾ ಒಂದಿನ ಧಾರಣೆ ಅಂದರೆ ಗುರುವಿನ ಧಾರಣೆ ಮಾಡಬೇಕು ಅಂತ ಏನು ಹೇಳ್ತೀವಲ್ವ, ಧಾರಣೆ ನಮ್ಮೊಳಗೆ ಇಳಿತದೆ. ಆವಾಗ ನಾವು ನಾವಾಗಿರಲ್ಲ, ನಾವೇ ಗುರು ಆಗಿರ್ತೀವಿ. ನಮ್ಮ ಮುಕ್ತಿ ಆಗ್ತದೆ, ನಾವು ಮೋಕ್ಷನ ಪ್ರಾಪ್ತಿ ಮಾಡ್ಕೊಳ್ತೀವಿ. ಯಾವಾಗ ಪೂರ್ಣ ರೂಪದಲ್ಲಿ ಗುರುವಿನ ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ, ವಿರಾಟ್ ಮತ್ತು ನಮ್ಮ ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ, ವಿರಾಟ್ ಒಂದಾಗ್ತದೋ, ನಮ್ಮ 7 ಚಕ್ರ ಮತ್ತು ಗುರುವಿನ 7 ಚಕ್ರ ಒಂದಾಗ್ತದೋ, ಆವಾಗ ನಾವು ಏನನ್ನೂ ಹುಡುಕುವ ಅವಶ್ಯಕತೆ ಇಲ್ಲ. ಎಲ್ಲ ನಮ್ಮ ಮುಂದೆನೇ ಪ್ರಕಟ ಆಗ್ತದೆ. ಬ್ರಹ್ಮಾಂಡಕ್ಕೂ ಸಹ ನಮ್ಮ ಆದೇಶ ಪಾಲಿಸಬೇಕಾಗ್ತದೆ. ಅಲ್ಲಿ ತನಕ ನಮ್ಮ ಊರ್ಜೆ ಎಷ್ಟು ವ್ಯಾಪ್ತಿ ಆಗಿರ್ತದಂದರೆ ನಮ್ಮ ಮನಸ್ಸಿಗೂ ಸಹ ಏನಾಗ್ತಾ ಇದೆ ಅಂತ ಅರ್ಥ ಆಗಲ್ಲ. ನಾವು ರಿಯಲ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ, ಅನುಭವ ಮಾಡಬೇಕು ಅಂದರೆ ಪೂರ್ಣ ರೂಪದಲ್ಲಿ ಗುರುವನ್ನು ಧಾರಣೆ ಮಾಡೋದನ್ನು ಕಲಿಬೇಕಾಗ್ತದೆ. ಗುರು ಶಕ್ತಿಯಲ್ಲಿ ಪೂರ್ಣ ವಿಶ್ವಾಸ ಇಡಬೇಕಾಗ್ತದೆ. ವಿಶ್ವಾಸ ಚಮತ್ಕಾರದ ಸೃಜನ ಮಾಡ್ತದೆ. ನಿಮ್ಮ ವಿಶ್ವಾಸ ಗುರುವಿನ ಮೇಲೆ ದೃಢವಾಗಿದ್ದರೆ, ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಖರ ಸುಧಾರಿ, ಮನಸ್ಸನ್ನು ಸುಧಾರಿಸಿ ಗುರುವಿನ ಚರಣದಲ್ಲಿಟ್ಟಾಗ ಅವರು ದೇವತಾ ಚಿತ್ತನ ದರೈ. ನಿಮಗೆ ಯಾರು ಇಷ್ಟ ಇದ್ದಾರೋ, ಯಾವ ದೇವಿ ದೇವತೆಯ ಸಾಧನೆ ನೀವು ಮಾಡ್ತಾ ಇದ್ದೀರೋ ಅವರನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ. ನಿಮ್ಮ ಹೃದಯದಲ್ಲಿ ಧಾರಣೆ ಮಾಡಿ. ಶಕ್ತಿ ಒಂದೇ, ಗುರುವಿನದೇ ಶಕ್ತಿ. ಗುರುವಿನ 10 ಶಕ್ತಿ, ಪರಬ್ರಹ್ಮನ 10 ಕಲೆಯೇ ದಶಮಹಾವಿದ್ಯೆ. ಗುರುನ ಸರಿಯಾಗಿ ಧಾರಣೆ ಮಾಡೋದು ನಾವು ಕಲ್ತ್ಬಿಟ್ರೆ ಬೇರೆ ಯಾವ ವಿದ್ಯೆ ಕಲಿಯುವ ಅವಶ್ಯಕತೆ ಇಲ್ಲ. ಕೇವಲ ಗುರುನ ಆಹ್ವಾನ ಮಾಡೋದನ್ನು ಕಲೀರಿ, ಗುರುನ ಧಾರಣೆ ಮಾಡೋದನ್ನು ಕಲೀರಿ. ಗುರುನ ಆಹ್ವಾನ ಮಾಡೋದ್ರಿಂದನೇ ನಮಗೆಲ್ಲ ಸಿಕ್ಬಿಡ್ತದೆ. ಆದರೆ ಪೂರ್ಣ ರೂಪದಲ್ಲಿ ಪ್ರಾಪ್ತಿ ಮಾಡ್ಕೊಳ್ಬೇಕಾಗ್ತದೆ. ಪೂರ್ಣ ರೂಪದಲ್ಲಿ ಅಂದರೆ ನಮ್ಮಲ್ಲಿ ಪ್ರೇಮ, ಸದ್ಭಾವ, ಕರುಣೆ, ದಯೆ, ಮಮತೆ, ಗುರುವಿನ ಕಡೆ ಪ್ರೇಮ ಭಾವ ಇವೆಲ್ಲ ಸ್ಪಂದಿತ ಆದಾಗ, ಗುರು ಜೊತೆ ನಮಗೆ ಪ್ರೇಮ ಆದಾಗ, ಪ್ರೇಮ ಅಂದರೆ ಇಲ್ಲಿ ಸಾಂಸಾರಿಕ ಪ್ರೇಮ ಅಲ್ಲ, ಆಧ್ಯಾತ್ಮಿಕ ಪ್ರೇಮ. ಗುರುವಿನ ವಚನದ ಕಡೆ ನಮಗೆ ಪ್ರೇಮ, ನಮ್ಮ ಆತ್ಮದ ಕಡೆ ಪ್ರೇಮ, ನಮ್ಮ ಆದಿ ಅನಂತ ಭಾವದ ಕಡೆ ಪ್ರೇಮ. ಈ ರೀತಿ ಪ್ರೇಮ ಆದಾಗ ನಾವು ಸೂಪರ್ ಕಾನ್ಷಿಯಸ್ ತಲುಪ್ತೀವಿ. ಆದರೆ ನಾವಲ್ಲಿ ಹೋಗ್ಲಿಕ್ಕಾಗಲ್ಲ, ಗುರು ಹೋಗಬಲ್ಲರು. ಹಾಗಾಗಿ ನಮ್ಮೊಳಗೆ ಆ ಮಹಾನ್ ಗುರು ತತ್ವನ ಕೂಗಬೇಕಾಗ್ತದೆ, ಧಾರಣೆ ಮಾಡಬೇಕಾಗ್ತದೆ, ನಮ್ಮಲ್ಲಿ ಇಳಿಸ್ಕೊಳ್ಬೇಕಾಗ್ತದೆ. ಇದು ಭಾವದ ಸಂಜ್ಞೆ. ಆದರೆ ಈ ಭಾವದಿಂದನೇ ನಮ್ಮೊಳಗೆ, ನಮ್ಮ ಜೀವನದೊಳಗೆ ಪರಿವರ್ತನೆ ಆಗ್ತದೆ. ಅಂದರೆ ನಾವೆಲ್ಲಿ ಕಾಲಿಡ್ತೀವೋ ಅಲ್ಲೆಲ್ಲ ಗುರು ನಮ್ಮ ಜೊತೆ ಇರ್ತಾರೆ. ನಾವೇನು ಬಯಸ್ತೀವೋ ಅದಾಗ್ತದೆ. ಎಲ್ಲ ಕಡೆ ನಮಗೆ ದಾರಿ ಸಿಗ್ತದೆ. ಎಲ್ಲಿಯವರೆಗೆ ನಮ್ಮಲ್ಲಿ ಅನಂತ ಪ್ರೇಮ ಹುಟ್ಟಲ್ವೋ
ಅಲ್ಲಿ ತನಕ ಗುರುವಿನ ಅನಂತ ಪ್ರವಾಹ ನಮ್ಮೊಳಗೆ ಇಳಿಯಲ್ಲ. ಯಾಕಂದರೆ ಪ್ರೇಮವೇ ಲಾ ಆಫ್ ಅಟ್ರಾಕ್ಷನ್ನ ಅತಿ ದೊಡ್ಡ ಎಲಿಮೆಂಟ್. ಯಾರಲ್ಲಿ ಅನಂತ ಪ್ರೇಮ ಇರ್ತದೋ ಅಂಥವರಲ್ಲಿ ಅನಂತ ಊರ್ಜೆಯ ಪ್ರಕಟ ಆಗ್ತದೆ, ಅನಂತ ಊರ್ಜೆಯ ಮಾಲೀಕರಾಗ್ತಾರೆ. ಭಗವಂತ ಯಾರು? ಯಾಕೆ ನಾವು ಭಗವಂತನ ಪೂಜಿಸ್ತೇವೆ, ಆರಾಧಿಸ್ತೇವೆ? ಯಾಕಂದರೆ ಭಗವಂತ ಕರುಣಾಮಯಿ, ಪ್ರೇಮಮಯಿ, ದಯಾಮಯಿ, ಮಮತಾಮಯಿ. ನಮಗೆ ಗುರು ಏನು ಸಿಕ್ಕಿದ್ದಾರೆ, ಅವರು ಪರಬ್ರಹ್ಮ ಆಗಿರೋದ್ರಿಂದ ಅವರಲ್ಲೂ ಈ ಎಲಿಮೆಂಟೇ ಇರ್ತದೆ. ಗುರುನೇ ಬ್ರಹ್ಮ, ಗುರುನೇ ವಿಷ್ಣು, ಗುರುನೇ ಮಹೇಶ್ವರ ಶಿವ, ಗುರುನೇ ಸಾಕ್ಷಾತ್ ಪರಬ್ರಹ್ಮ. ಹಾಗಾಗಿ ಗುರುನ ಧಾರಣೆ ಮಾಡಿ. ಯಾಕಂದರೆ ಗುರುನೇ ಮೂರು ತತ್ವ. ಗುರುನೇ ಉತ್ಪತ್ತಿ ಮಾಡ್ತಾರೆ, ಗುರುನೇ ಪಾಲನೆ ಮಾಡ್ತಾರೆ, ಗುರುನೇ ಸಂಹಾರ ಮಾಡ್ತಾರೆ. ಗುರುನೇ ಯಾಕೆ, ದೇವ್ರು ಯಾಕೆ ಬೇಡ? ಯಾಕೆಂದರೆ ನಾವು ದೇವರನ್ನು ನೋಡಿಲ್ಲ. ದೇವರು, ನಮ್ಮ ಇಷ್ಟದ ದೇವರು ಸಿಕ್ಕಿದ್ರು ಯಾರ ರೂಪದಲ್ಲಿ ಸಿಗ್ತಾರೆ? ಗುರುವಿನ ರೂಪದಲ್ಲಿ. ಯಾರ್ಯಾರು ಗುರು ಬೇರೆ ಭಗವತಿ ಬೇರೆ ಅಂದ್ಕೊಂಡಿದ್ದಾರೋ ಅವರೆಲ್ಲ ಮೂರ್ಖರೇ. ಭಗವತಿನೇ ಗುರು. ಹಾಗಾಗಿ ನಾವು ಗುರುನ ಧಾರಣೆ ಮಾಡಿದಾಗ, ಗುರು ತತ್ವನ, ಗುರು ಸ್ವರೂಪನ ನಮ್ಮಲ್ಲಿ ಇಳಿಸ್ಕೊಂಡಾಗ ನಾವೇ ಗುರು ಆಗ್ತೀವಿ. ನಾವು ಗುರು ಆದಾಗ ನಾವು ಮುಕ್ತರಾಗ್ತೀವಿ. ಜ್ಯೋತಿಯಿಂದ ಜ್ಯೋತಿ ಬೆಳಗ್ತದೆ. ಒಂದರಿಂದ ಅನೇಕ, ಒಂದು ಜ್ಯೋತಿಯಿಂದ ಇನ್ನೊಂದು ಜ್ಯೋತಿ, ಈ ರೀತಿ ಇಡೀ ಬ್ರಹ್ಮಾಂಡನೇ ಬೆಳಗಬಹುದು. ಒಬ್ಬ ಸೂರ್ಯ ಇಡೀ ಆಕಾಶಮಂಡಲನ ಬೆಳಗ್ತಾ ಇದ್ದಾನೆ. ಹಾಗಾಗಿ ನಾವು ಪೂರ್ಣ ರೂಪದಲ್ಲಿ ಸೂರ್ಯನ ಧಾರಣೆ ಮಾಡ್ಕೋಬೇಕು. ಮನಸ್ಸಿನ ಛಾಯೆ ಅದರ ಮೇಲೆ ಬೀಳಬಾರ್ದು. ನಾವು ಸೂರ್ಯನ ಪೂರ್ಣ ರೂಪದಲ್ಲಿ ಧಾರಣೆ ಮಾಡಿದಾಗ ಸೂರ್ಯನ ಕಿರಣ ಅದರಿಂದ ಏನು 7 ಬಣ್ಣ ಹೊರಡ್ತದೆ. ಆ 7 ಬಣ್ಣ 7 ಚಕ್ರನ ತನ್ನಿಂದ ತಾನೇ ಆ್ಯಕ್ಟಿವೇಟ್ ಮಾಡ್ತದೆ. ಮತ್ತೇನು ಕ್ರಿಯೆ ಮಾಡುವ ಅವಶ್ಯಕತೆ ಇಲ್ಲ. ಇದೇ ಸಿದ್ಧಕುಂಜಿಕ. ಹಾಗಾಗಿ ಗುರುವನ್ನು ಪೂರ್ಣ ರೀತಿಯಲ್ಲಿ ಧಾರಣೆ ಮಾಡಿ. ಗುರು ನಮಗೆ ಏನು ಹೇಳ್ಕೊಡ್ಬೇಕು ಅದನ್ನೆಲ್ಲ ಕಲಿಸ್ತಾರೆ. ಗುರು ಅಂದರೆ ಮಹಾಸಾಗರ. ಎಷ್ಟು ನಾವು ಅದರಲ್ಲಿ ಮುಳುಗ್ತೀವೋ ಅಲ್ಲಿ ಹೊಸ ಹೊಸ ರತ್ನ, ವಜ್ರ, ವೈಡೂರ್ಯ ಅಂದರೆ ಹೊಸ ಹೊಸ ವಿಷಯಗಳು ನಮಗೆ ಅರ್ಥ ಆಗ್ತದೆ, ಗೊತ್ತಾಗ್ತದೆ. ಜ್ಞಾನ ಗುರುವಿನ ಧ್ಯಾನದಿಂದ ಪ್ರಕಟ ಆಗ್ತದೆ. ಇದನ್ನು ನೆನಪಿಟ್ಕೊಳ್ಳಿ. ಹಾಗಾಗಿ ಶ್ರೀ ಗುರು ಚರಣ ಸರೋಜ ರಜ ಅಂದಿದ್ದಾರೆ. ಎಲ್ಲಿಯವರೆಗೆ ನನಗೆಲ್ಲ ಗೊತ್ತು, ನಾನು ಅನ್ನೋ ಅಹಂಕಾರ ಇರ್ತದೋ ಅಲ್ಲಿ ತನಕ ನಮಗೆ ಗುರುವಿನೊಳಗೆ ಧುಮುಕ್ಲಿಕ್ಕಾಗಲ್ಲ. ಯಾವಾಗ ನಾನು ಅನ್ನೋದನ್ನು ಬಿಡ್ತೀರೋ ಆವಾಗ ನಿಮ್ಮಲ್ಲಿ ಗುರು ಪ್ರಕಟ ಆಗ್ತಾರೆ. ಆವಾಗ ನೀವು ಗುರುವಿನೊಳಗೆ ಧುಮುಕ್ತೀರ. ಹಾಗಾಗಿ ಗುರುವಿನ ಎಲ್ಲ ಆದೇಶನ ಪಾಲನೆ ಮಾಡಬೇಕಾಗ್ತದೆ. ನಮ್ಮ ತರ್ಕ, ನಮ್ಮ ಬುದ್ಧಿ ಮಧ್ಯದಲ್ಲಿ ತರಬಾರ್ದು. ನಾಥ ಸಂಪ್ರದಾಯದಲ್ಲಿ ಹೇಳ್ತಾರಲ್ಲ, ಆದೇಶ್ ಅಂದರೆ ಗುರುವಿನ ಆದೇಶನ ಪಾಲಿಸಬೇಕು. ಮಂತ್ರ ಮೂಲಂ ಗುರುವಾಕ್ಯ, ಮೋಕ್ಷ ಮೂಲಂ ಗುರುಕೃಪ. ಗುರುವಿನ ಕೃಪೆ ಯಾವಾಗ ಆಗ್ತದೆ? ನಾವು ಗುರುತರಾದಾಗ, ನಮ್ಮೊಳಗೆ ಗುರುನ ಧಾರಣೆ ಮಾಡಿದಾಗ. ಗುರುತತ್ವ ಯಾರಲ್ಲಿ ದೃಢ ಆಗ್ತದೋ, ಬೃಹತ್ ಆಗ್ತದೋ ಅಂಥವರು ಪ್ರಪಂಚದಲ್ಲಿ ಯಾವುದೇ ಸಿದ್ಧಿ ಹುಡುಕುವ ಅವಶ್ಯಕತೆ ಇಲ್ಲ. ಇದ್ದ ಜಾಗದಲ್ಲೇ ಎಲ್ಲ ಅನುಭವ ಆಗ್ತದೆ. ಹಾಗಾಗಿ ನಮ್ಮ ತತ್ವ ಬಿಟ್ಟು, ನಾನು ಅನ್ನೋದನ್ನು ಬಿಟ್ಟು ಗುರುವಿನ ತತ್ವದೊಳಗೆ, ಗುರುವಿನ ಊರ್ಜೆಯೊಳಗೆ ಇಳಿಬೇಕಾಗ್ತದೆ. ಗುರುನ ಧಾರಣೆ ಮಾಡಬೇಕಾಗ್ತದೆ. ಗುರುವಿನ ಊರ್ಜೆಯಲ್ಲಿ ಲೀನ ಆಗಬೇಕು. ಎಲ್ಲಿಯವರೆಗೆ ನಾನು ಅನ್ನೋದನ್ನು ಹಿಡ್ಕೊಂಡಿರ್ತೀರೋ ಅಲ್ಲಿ ತನಕ ಗುರು ಬರಲ್ಲ. ಇದನ್ನು ನೆನಪಿಡಿ. ಒಂದಾಗಬೇಕಾಗ್ತದೆ. ಗುರು ಬಿಟ್ಟರೆ ನಮ್ಮ ಹತ್ರ ಬೇರೆ ಏನೂ ಇರಬಾರ್ದು. ಇದೇ ಗುರುಭಕ್ತಿಯ ಸಾಧನ. ನಮ್ಮಲ್ಲಿ ಮತ್ತು ಗುರುವಿನಲ್ಲಿ ಯಾವುದೇ ಅಂತರ ಇರಬಾರ್ದು. ಸೂರ್ಯನ ಒಳಗೆ ಏನಿದೆಯೋ ಅದೇ ಒಂದು ಬೆಂಕಿ ಕಡ್ಡಿಯಲ್ಲೂ ಇದೆ. ಒಂದು ಬೆಂಕಿ ಕಡ್ಡಿಯಲ್ಲಿ ಏನಿದೆಯೋ ಅದೇ ಸೂರ್ಯನಲ್ಲೂ ಇದೆ. ಸರಿಯಾದ ಜಾಗಕ್ಕೆ ಕಡ್ಡಿ ಗೀರಿದ್ರೆ ಇಡೀ ಪೃಥ್ವಿನೇ ಬೆಂಕಿಯ ಉಂಡೆ ಆಗ್ಬೋದು. ಅಂದರೆ ನಮ್ಮೊಳಗೆ ಏನು ಶಕ್ತಿ ಇದೆಯೋ ಅದೇ ಶಕ್ತಿ ಸೂರ್ಯನಲ್ಲಿದೆ, ಗುರುವಿನಲ್ಲಿದೆ, ಭಗವಂತನಲ್ಲಿದೆ. ಭಗವಂತನಲ್ಲಿ ಏನಿದೆಯೋ, ಗುರುವಿನಲ್ಲಿ ಏನಿದೆಯೋ ಅದೇ ಶಕ್ತಿ ನಮ್ಮೊಳಗೂ ಇದೆ. ನಾವೇನು ಮಾಡಬೇಕು? ಏಕಾಕಾರ ಆಗಬೇಕು. ಪೂರ್ಣ ಸಮರ್ಪಣೆಯಿಂದ, ಪೂರ್ಣ ಭಾವದಿಂದ ಶರಣಾಗಬೇಕು, ಒಂದಾಗಬೇಕು. ಅವರು ದೇವತಾ ಚಿತ್ತನ ದರಯಿ. ಮತ್ಯಾವ ದೇವತೆಯನ್ನು ತಲೆಯಲ್ಲಿ ತುಂಬ್ಕೋಬಾರ್ದು. ಯಾವುದೇ ದೇವತೆಯ ಸ್ವರೂಪನ ಮತ್ತೆ ನಮ್ಮೊಳಗೆ ಇಳಿಸ್ಕೊಳ್ಬಾರ್ದು. ಎಲ್ಲ ದೇವತೆಯ ಸ್ವರೂಪ ಗುರುವಿನಲ್ಲಿಯೇ ಇದೆ. ಹನುಮಂತ ಆಗಿರ್ಬೋದು, ದಶಮಹಾವಿದ್ಯೆ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಶಿವ ಆಗಿರ್ಬೋದು, ಎಲ್ಲರೂ ಗುರುವಿನಲ್ಲೇ ಇದ್ದಾರೆ. ನಾವು ಗುರುವಿನೊಳಗೆ ಇಳಿಬೇಕಾಗ್ತದೆ, ಧುಮುಕ್ಬೇಕಾಗ್ತದೆ. ಗುರುನ ಪೂರ್ಣ ರೂಪದಲ್ಲಿ ಧಾರಣೆ ಮಾಡಿದ್ದೇ ಆದರೆ ನಮಗೆಲ್ಲ ಅರ್ಥ ಆಗ್ತಾ ಹೋಗ್ತದೆ.